ನಮಸ್ಕಾರ ಎಲ್ಲರಿಗೂ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ ಮಗ. ಒಂದು ಅಪ್ಡೇಟ್, ಬಿಗ್ ಅಪ್ಡೇಟ್ ಬರ್ತಾ ಇದೆ. ಇಟ್ಸ್ ಅಬೌಟ್ ರೋಹಿತ್ ಶರ್ಮಾ ಆ್ಯಂಡ್ ಮುಂಬೈ ಇಂಡಿಯನ್ಸ್. ರೋಹಿತ್ ಶರ್ಮಾ ರಿಟೈನ್ ಆಗ್ತಾರಾ, ರಿಟೈನ್ ಆಗೋದಿಲ್ವಾ ಅನ್ನೋದ್ರ ಬಗ್ಗೆ ಒಬ್ಬರು ಕ್ರಿಕೆಟ್ ಅನಲಿಸ್ಟ್ ಜೊತೆಗೆ ಕಾಮೆಂಟೇಟರ್ ಮಾತಾಡಿದ್ದಾರೆ. ಸೊ ಯಾರು ಏನು ಎತ್ತ ಅಂತೆಲ್ಲ ನೋಡ್ಬಿಡೋಣ. ಅದಕ್ಕಿಂತ ಮುಂಚೆ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ರಪ್ಪ. ದಿನ ಹೇಳ್ಬೇಕಾ ನಿಮಗೆ? ಹೇಳಿ ಸಾಕಾಗೋಗ್ಬಿಡಿದಂಗೆ ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಸೊ ಓಕೆ, ಯಾರು ಹೇಳಿರೋದು ಇಂಥ ಮಾತನ್ನ? ರೋಹಿತ್ ಶರ್ಮಾ ರಿಟೈನ್ ಆಗ್ತಾರೋ, ರಿಟೈನ್ ಆಗೋದಿಲ್ವೋ ಅಂತ. ಸೊ ರೋಹಿತ್ ಶರ್ಮಾ ಇವರ ಪ್ರಕಾರ ಅನ್ನಿಸ್ತಾ ಇದ್ದಂತೆ ರಿಟೈನ್ ಆಗೋದಿಲ್ಲ ಅಂತ. ರೋಹಿತ್ ಶರ್ಮಾ ಅವರೇನೆ ಈಚೆ ಬರ್ತಾರೆ ಅಂತ ಇವ್ರಿಗೇನೋ ಇನ್ಸೈಡ್ ಇನ್ಫಾರ್ಮೇಶನ್ ಸಿಕ್ಕಿದ್ಯೋ, ಅದೇನು ಸಿಕ್ಕಿದ್ಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸ್ಪೋರ್ಟ್ಸ್ ಅನಲಿಸ್ಟ್ ಆ್ಯಂಡ್ ಯೂಟ್ಯೂಬರ್ ಕಾಮೆಂಟೇಟರ್ ಆಕಾಶ್ ಚೋಪ್ರಾ ಅವರು ಮಾತಾಡಿದರೆ ರೋಹಿತ್ ಶರ್ಮಾ ಅವರ ರಿಟೆನ್ಷನ್ ರಿಲೇಟೆಡ್ ಮುಂಬೈ ಇಂಡಿಯನ್ಸ್ದು ಮತ್ತು ರೋಹಿತ್ ಶರ್ಮಾ ಅವ್ರದ್ದು ಬಾಂಡಿಂಗ್ ಏನಿದೆ ಅದು ಲಾಸ್ಟ್ ಇಯರ್ನೇ ಸಿಕ್ಕಾಪಟ್ಟೆ ದೊಡ್ಡ ಕ್ಲಾಶ್ ಆಗಿತ್ತು. ಒಂಥರ ಅವ್ರಿಗೆ ಏನೋ ಹಲ್ಟ್ ಆಗಿತ್ತು, ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರನೇ. ಸೊ ಇದನ್ನೆಲ್ಲ ಆದಮೇಲೂ ಕೂಡ ರೋಹಿತ್ ಶರ್ಮಾ ಅಲ್ಲಿರ್ತಾರೆ ಅಂತ ನನಗೆ ಅನ್ನಿಸ್ತಿಲ್ಲ. ಜೊತೆಗೆ ಸ್ವಲ್ಪ ಇನ್ಫಾರ್ಮೇಷನ್ ಬಂದಿರೋ ಪ್ರಕಾರ ರೋಹಿತ್ ಶರ್ಮಾ ಈಚೆ ಬರೋದಕ್ಕೆ ನಿರ್ಧಾರ ಆಗಿದ್ದಾರೆ. ಜೊತೆಗೆ ಮುಂಬೈ ಇಂಡಿಯನ್ಸ್ ಕೂಡ ಟ್ರೇಡ್ ಮಾಡೋದಕ್ಕೆ ನಿರ್ಧಾರ ಮಾಡ್ಕೊತಾ ಇದ್ದಾರೆ ಅನ್ನೋ ಥರ ಅಪ್ಡೇಟ್ನ ಕೊಟ್ಟಿದ್ದಾರೆ ಇವರು. ಸೊ ಏನಾಗುತ್ತೋ ಬಿಡುತ್ತೋ ನಮಗಂತೂ ಗೊತ್ತಿಲ್ಲ. ಒಟ್ಟಲ್ಲಿ ಇವ್ರಿಗೆ ಇನ್ಸೈಡ್ ಇನ್ಫಾರ್ಮೇಷನ್ ಯಾವ ರೇಂಜಿಗೆ ಸಿಕ್ಕಿದೆ ಅಂತ ಗೊತ್ತಿಲ್ಲ. ನಾವು ಅಂದ್ಕೊಂಡಿದ್ದೀವಿ ರೋಹಿತ್ ಶರ್ಮಾ ರಿಟೈನ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಹಾರ್ದಿಕ್ ಪಾಂಡ್ಯ ರಿಲೇಟೆಡ್ ಅಂತೂ ಅಪ್ಡೇಟ್ ಬಂತು. ಅವರನ್ನೇ ಕ್ಯಾಪ್ಟನ್ಸಿ ನಿಭಾಯಿಸ್ತಾರೆ ಮುಂಬೈ ಇಂಡಿಯನ್ಸ್ಗೆ 2025 ಅಂತ. ಸೂರ್ಯಕುಮಾರ್ ಯಾದವ್ ರಿಲೇಟೆಡ್ ಏನು ಅಪ್ಡೇಟ್ ಬಂದಿಲ್ಲ, ಅವ್ರು ರಿಟರ್ನ್ ಆಗ್ತಾರಾ ಅಥವಾ ರಿಲೀಸ್ ಆಗ್ತಾರಾ ಅಂತ. ಆ್ಯಂಡ್ ರೋಹಿತ್ ಶರ್ಮಾ ರಿಲೇಟೆಡ್ ಕೂಡ ಯಾವುದೇ ಅಪ್ಡೇಟ್ ಕೊಟ್ಟಿಲ್ಲ, ರಿಟರ್ನ್ ಆಗ್ತಾರೆ, ರಿಲೀಸ್ ಆಗ್ತಾರೆ ಅಂತ. ಸ್ವಲ್ಪ ಇಂಟಿಮೇಷನ್ ಕೂಡ ಏನು ಬಂದಿಲ್ಲ ಆ ಫ್ರಾಂಚೈಸಿ ಕಡೆಯಿಂದ. ಸೊ ಇವರು ಸುಮ್ಮನೆ ಒಂಥರ ಅದೇ ಇನ್ಸೈಡ್ ಇನ್ಫಾರ್ಮೇಷನ್ ಇವರಿಗೇನೋ ಸಿಕ್ಕಿದೆ ಅಂತ ಕಾಣ್ತದೆ, ಅಥವಾ ಇವರೇ ಊಹೆ ಮಾಡ್ಕೊಂಡಿದ್ದಾರೆ ರೋಹಿತ್ ಶರ್ಮಾ ಅವರು ಈಚೆ ಕಡೆ ಬರ್ತಾ ಇದ್ದಾರೆ ಅಂತ. ಜೊತೆಗೆ ಇನ್ನೂ ಒಂದು ಸ್ಟೇಟ್ಮೆಂಟು ಕೂಡ ಬಂದಿದೆ. LSG ಅವರು ಲೈಕ್ಲಿ ಟಾರ್ಗೆಟ್ ಮಾಡಬಹುದು ಅನ್ನೋ ಥರ ಸ್ಟೇಟ್ಮೆಂಟು ಕೂಡ ಬಂದಿದೆ. ಜೊತೆಗೆ LSG ಓನರ್ ಕೂಡ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ರು ರೀಸೆಂಟಾಗಿ. ರೋಹಿತ್ ಶರ್ಮಾ ಆಪ್ಷನ್ಗೆ ಬಂದರು ಅಂತಂದರೆ ಯಾರು ತಾನೇ ಟಾರ್ಗೆಟ್ ಮಾಡಲ್ಲ, ಎಲ್ಲರೂ ಟಾರ್ಗೆಟ್ ಮಾಡ್ತಾರೆ. ನಮಗೂ ಕೂಡ ಒಂದು ಸ್ಕೀಮ್ ಆಫ್ ಥಿಂಗ್ಸಲ್ಲಿ ರೋಹಿತ್ ಶರ್ಮಾ ಬ್ಯಾಕ್ ಹ್ಯಾಂಡಲ್ಲಂತೂ ಖಂಡಿತ ಇದ್ದಾರೆ. ಆ್ಯಂಡ್ ಸ್ವಲ್ಪ ರಿಪೋರ್ಟ್ಸ್ಗಳು ಬಂದಿತ್ತು, LSG ಮತ್ತು ಸ್ವಲ್ಪ ಫ್ರಾಂಚೈಸಿಗಳು 50 ಕೋಟಿನ ರೋಹಿತ್ ಶರ್ಮಾಗೆ ಎತ್ತಿಟ್ಬಿಟ್ಟಿದೆ, ಅದು ಇದು ಅಂತೆಲ್ಲ ರೂಮರ್ಸ್ಗಳೆಲ್ಲ ಸ್ಪ್ರೆಡ್ ಆಗಿತ್ತು. ಸೊ ಅದ್ರ ರಿಲೇಟೆಡ್ ಸಂಜೀವ್ ಅವರು ಕ್ಲಾರಿಟಿನ ಕೊಟ್ಟಿದ್ರು. 50 ಕೋಟಿನ ಒಬ್ಬ ಸಿಂಗಲ್ ಪ್ಲೇಯರ್ಗೆ ಕೊಟ್ಬಿಟ್ರು ಅಂತಂದರೆ ಬೇರೆ ಪ್ಲೇಯರ್ಸ್ಗಳಿಗೆಲ್ಲ ಏನು ಕಲ್ಲು ಮಣ್ಣು ಕೊಡೋಣ ಅನ್ನೋ ಥರ ಮಾತಾಡಿದರು. ಸೊ 50 ಕೋಟಿ ಎಲ್ಲ ಯಾವ ಪ್ಲೇಯರು ಹೋಗೋದಿಲ್ಲ ಮಗ. ಇರೋಂಥ 100 ಕೋಟಿ ಪರ್ಸ್ ವ್ಯಾಲ್ಯೂ ಅಂದ್ಕೊಳ್ಳಿ, ಜಾಸ್ತಿ ಆಯಿತು ಅಂತಂದರೆ ವ್ಯಾಲ್ಯೂ 100 ಕೋಟಿ ಪರ್ಸ್ ವ್ಯಾಲ್ಯೂ 50 ಕೋಟಿ ಒಬ್ಬರಿಗೆ ಕೊಟ್ಬಿಡೋದು. PKL ಕೊಡ್ತಾರೆ ಬಿಡಿ, PKL ಇರೋವಂಥದ್ದು 4 ಕೋಟಿ ಪರ್ಸ್ ವ್ಯಾಲ್ಯೂ, ಅದ್ರಲ್ಲಿ ಅರ್ಧ ಎಲ್ಲ ಕೊಡ್ತಾರೆ. ಬಟ್ PKL ಥರ ಎಲ್ಲ IPL ಆಗೋದಿಲ್ಲ. 50 ಕೋಟಿಗೆಲ್ಲ ಯಾರೂ ಸಹ ಹೋಗೋದಿಲ್ಲ. ಇನ್ಫ್ಯಾಕ್ಟ್ 26-27 ಕೋಟಿಗೆ ಹೋಗಿಲ್ಲ. ಅದೇನಾದ್ರು ಹೋಯ್ತು ಅಂದರೆ ದಾಖಲೆ ಆಗುತ್ತೆ. 30 ಕೋಟಿ ರೇಂಜ್ಗೆ ಯಾರೂ ಸಹ ಹೋಗಿಲ್ಲ. ಸೊ 30 ಕೋಟಿ ಪ್ರಾಬ್ಲಿ ಹೋಗ್ಬೋದೇನೋ ಈ ಸೀಸನ್ದೆಲ್ಲ ನೋಡ್ತು ಅಂತಂದರೆ. ಇನ್ ಕೇಸ್ ಏನಾದ್ರು ಪೋಸ್ಟ್ ವ್ಯಾಲ್ಯೂ ಎಲ್ಲ ಜಾಸ್ತಿ ಆಗಿ ಅದಾಗಿ ಎಲ್ಲ ಆಯಿತು ಅಂತಂದರೆ 30 ಕೋಟಿಗೆ ಪ್ಲೇಯರು ಒಬ್ಬ ಹೋಗ್ಬಹುದೇನೋ, ಅದೇ ಒಬ್ಬ ಪುಡಾಂಗ್ ಪ್ಲೇಯರ್ ಹೋಗ್ಬಹುದೇನೋ. ನೋಡೋಣ ಅದೇನಾಗುತ್ತೆ ಅಂತ. ಮೆಗಾ ಆಕ್ಷನಲ್ಲಿ ಇಂಡಿಯನ್ಸ್ಗೆ ಡಿಮ್ಯಾಂಡ್ ಇರುತ್ತೆ. ಮಿನಿ ಆಕ್ಷನ್ಗಳಲ್ಲಿ ಗೊತ್ತಿರೋ ಹಾಗೇನೆ ಓವರ್ಸೀಸ್ ಪ್ಲೇಯರ್ಗಳಿಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಓವರ್ಸೀಸ್ ಪ್ಲೇಯರ್ಗಳೇ ಸಿಕ್ಕಾಪಟ್ಟೆ ಹೆವಿ ಅಮೌಂಟ್ಗೆ ಹೋಗೋದು ಮಿನಿ ಆಕ್ಷನ್ಗಳಲ್ಲಿ. ಅದೇ ಲಾಸ್ಟ್ ಸೀಸನ್ ಕೂಡ ಆಗಿದ್ದು. ಸೊ ಹೋಪ್ಫುಲಿ ಈ ಸೀಸನ್ 30 ಕೋಟಿ ಯಾವ್ದಾದ್ರು ಒಬ್ಬ ಪ್ಲೇಯರ್ ಕ್ಲಾಕ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ ಮೆಗಾ ಆಕ್ಷನ್ ಆಗಿರೋದ್ರಿಂದ. ಸೊ ರೋಹಿತ್ ಶರ್ಮಾ ರಿಲೇಟೆಡ್ ಅವರು ಕ್ಲಾರಿಟಿ ಕೊಟ್ಬಿಟ್ರು, ನಾವು 50 ಕೋಟಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿಲ್ಲ ರೋಹಿತ್ ಶರ್ಮಾನ ತಗೊಳೋದಕ್ಕೆ ಅಂತ. ಬಟ್ ಟ್ರೇಡ್ ಆಗೋ ರಿಲೇಟೆಡು ಸ್ವಲ್ಪ ಇವಾಗ ರೂಮರ್ಸ್ಗಳು ಸ್ಪ್ರೆಡ್ ಆಗ್ತದೆ. LSG ಆ್ಯಂಡ್ ಮುಂಬೈ ಇಂಡಿಯನ್ಸ್ ಟ್ರೇಡ್ ರಿಲೇಟೆಡು. ಸೊ ಟ್ರೇಡ್ ರೋಹಿತ್ ಶರ್ಮಾ ಆಕ್ಷನ್ಗೆ ಬರೋದು ಸಿಕ್ಕಾಪಟ್ಟೆ ಡೌಟು. ಒಂದು ವೇಳೆ ಟ್ರೇಡ್ ಆದರೂ ಟ್ರೇಡ್ ಆಗ್ಬೋದು ಅಷ್ಟೇ. ಆಕ್ಷನ್ಗೆ ಬಂದರು ಅಂತಂದರೆ ಇದು ಸಿಕ್ಕಾಪಟ್ಟೆ ಕ್ರಿಟಿಕಲ್ ಆಗಿರುತ್ತೆ ಈ ಆಕ್ಷನ್ ಅಂತೂ. ಸೊ ಅವರು ಹಂಗೇನು ಹೇಳಿರೋ ನನಗೆ ಕರೆಕ್ಟಾಗಿ ಕ್ಲಾರಿಟಿ ಇಲ್ಲ. ಬಟ್ ನನಗೆ ಅನ್ನಿಸ್ತಾ ಇದೆ ರೋಹಿತ್ ಶರ್ಮಾ ಅವರು ಈ ಸೀಸನ್ನು ಈಚೆ ಕಡೆ ಬರ್ತಾರೆ ಮುಂಬೈ ಇಂಡಿಯನ್ಸಿಂದ. ಅವ್ರು ಟ್ರೇಡ್ ಆದರೂ ಆಗ್ಬೋದು ಅಥವಾ ಆಕ್ಷನಿಗೆ ಬಂದರೂ ಬರ್ಬೋದು. ಬಟ್ ಮುಂಬೈ ಇಂಡಿಯನ್ಸ್ ಜೊತೆಗೇ ಇರ್ತಾರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಅಂತ ಆಕಾಶ್ ಚೋಪ್ರಾ ಅವ್ರು ಹೇಳಿದ್ದಾರೆ. ಸೊ ಇವ್ರು ಹೇಳ್ದಂಗೆ ಏನಾದ್ರು ಆಗ್ಬಿಡುತ್ತೆ ಅಂದರೆ ಮುಂಬೈ ಇಂಡಿಯನ್ಸಿಂದ ಈಚೆ ಕಡೆ ಬಂದರು ರೋಹಿತ್ ಶರ್ಮಾ ಅಂತಂದರೆ ಸಿಕ್ಕಾಪಟ್ಟೆ ಫ್ರಾಂಚೈಸಿಗಳಂತೂ ಡಿಮ್ಯಾಂಡಲ್ಲಂತೂ ಇದ್ದೇ ಇರ್ತಾರೆ ರೋಹಿತ್ ಶರ್ಮಾ ಅವ್ರನ್ನ ತಗೊಳ್ಳೋದಕ್ಕೆ. ಬರೀ LSG ಮಾತ್ರ ಅಂತ ಅಲ್ಲ, ನೋಡೋಣ ಅದೇನಾಗುತ್ತೆ ಅಂತ. ಸೊ ಫಸ್ಟು ಸ್ವಲ್ಪ ಅಪ್ಡೇಟ್ಸ್ಗಳು ಬಂದಿತ್ತು, ರೋಹಿತ್ ಶರ್ಮಾ ಅವ್ರು ಈಚೆ ಕಡೆ ಬರ್ತಾರೆ ಅಂತ. ಆಮೇಲೆ ಸ್ವಲ್ಪ ಅಪ್ಡೇಟ್ಸ್ ರೂಮರ್ಸ್ಗಳೆಲ್ಲ ಬಂತು, ರೋಹಿತ್ ಶರ್ಮಾ ಅವ್ರನ್ನ ರಿಟೈನ್ ಮಾಡ್ಕೊಂತಾರೆ ಅಂತ. ಇವಾಗ ಮತ್ತೆ ಇವ್ರು ಆಕಾಶ್ ಚೋಪ್ರಾ ಅವ್ರು ಬೇರೆ ಒಂದು ಬೆಂಕಿ ಇಟ್ಟವ್ರೆ, ಒಂದು ಪಟಾಕಿ ಇಟ್ಟವ್ರೆ ಈಚೆ ಕಡೆ ಬರ್ತಾರೆ ಅಂತ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಈ ರಿಟೆನ್ಷನ್ನು ಅದು ಇದು ಎಲ್ಲ ಇನ್ನೂ ಸುಮಾರು ಎಳೆದಾಡೋದಿದೆ. ನೋಡೋಣ ಅದೇನಾಗುತ್ತೆ ಅಂತ. ನಿಮಗೆ ಏನು ಅನಿಸುತ್ತೆ? ರೋಹಿತ್ ಶರ್ಮಾ ಅವರು ರಿಟರ್ನ್ ಆಗ್ತಾರಾ ಅಥವಾ ರಿಲೀಸ್ ಆಗ್ತಾರಾ ಮುಂಬೈ ಇಂಡಿಯನ್ಸಿಂದ? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ ಮಗ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಾ.